ಬ್ರೇಕ್ನ ನಂತರ ಲೋಕಲ್ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ವಿಷಾಹಾರ ಸೇವಿಸಿ ಇಬ್ಬರು ಮಕ್ಕಳು ಸಾವನ್ನಪ್ಪಿದ ದುರ್ಘಟನೆ ಬಳ್ಳಾರಿ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಭುವನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಮೃತ ಮಕ್ಕಳನ್ನ ರವಿಚಂದ್ರ ಮತ್ತು ತಿಪ್ಪೇಸ್ವಾಮಿ ಅಂತ ಗುರುತಿಸಲಾಗಿದೆ. ಇನ್ನೊಂದು ಮಗು ತೀವ್ರ ಅಸ್ವಸ್ಥಗೊಂಡಿದೆ. ಮನೆಯಲ್ಲಿ ಮಾಡಿದ್ದ ಒಗ್ಗರಣೆ ತಿಂದು ಈ ಅನಾಹುತ ಸಂಭವಿಸಿದೆ. ತೀವ್ರ ಅಸ್ವಸ್ಥಗೊಂಡ ಮಂಜುನಾಥನನ್ನ ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಒಗ್ಗರಣೆ ಮಾಡಿ ತಿನ್ನಂತ ಬರ್ರಿ ಅಂತ ಕರ್ದಾಳ. ಮೂರಕ್ಕೆ ಒಂದು ತಟ್ಟೆ ಹಾಕಿ ಕೊಟ್ಟಾಳ. ತಾನು ಒಂದು ತಟ್ಟೆ ಹಾಕೊಂಡು ಹೊರಗಡೆ ಬಂದು ಊಟ ಮಾಡಕತ್ತಾಳ. ಅವು ತಾನು ತಿಂದು ಒಳಗಡೆ ಹೋಗೋದ್ರಾಗ ಅಲ್ಲಿ ಹುಡುಗರು ಬಿಗಿ ಒದ್ದಾಡಿ ಬಾಯ ಬುರು ಬರಕತ್ತಾವ. ಕೈಗಳು ಈ ಥರ ಮಾಡಿಬಿಟ್ಟವಂಗ, ಈ ಥರ ಪೀಡ್ಸ್ ಥರ ಹೆಂಗೆ ಬರ್ತಾವ ಆ ಥರ ಮಾಡಿಬಿಟ್ಟಾವ. ಹಂಗೆ ಆಸ್ಪತ್ರೆಗೆ ಇಟ್ಟಿಲ್ಲ. ಅವ್ರ ತಾಯಿ ತಿಂದಾಳ. ಅವ್ರಿಗೆ 2 ಸಲ ವಾಂತಿ ಆಗೈತೆ ಅಷ್ಟೇ. ಕಾಮಕಾಂಡದ ಆರೋಪ ಎದುರಿಸ್ತಾ ಇರುವ ಹಾಲಪ್ಪಗೆ ಕೋರ್ಟ್ ವಿದೇಶ ಪ್ರವಾಸಕ್ಕೆ ಅನುಮತಿ ನೀಡಿದೆ. ಈ ಸಂಬಂಧ ಹಾಲಪ್ಪ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಡೆಸಿದ ಶಿವಮೊಗ್ಗದ 3ನೇ ಹೆಚ್ಚುವರಿ ಜೆಎಂಎಫ್ಸಿ ನ್ಯಾಯಾಲಯ ಪ್ರವಾಸಕ್ಕೆ ಗ್ರೀನ್ ಸಿಗ್ನಲ್ ಕೊಡಿತು. ಇದೇ ತಿಂಗಳ 30ರಿಂದ 6 ದಿನಗಳ ಕಾಲ ಹಾಲಪ್ಪ ರಷ್ಯಾ ಪ್ರವಾಸಕ್ಕೆ ತೆರಳಲಿದ್ದಾರೆ. ಇದೇ ವೇಳೆ ಹಾಲಪ್ಪ ಪರ ವಕೀಲರು ಸಿಐಡಿ ಸಲ್ಲಿಸಿದ ಆರೋಪ ಪಟ್ಟಿಯ ಕೆಲ ದಾಖಲೆಗಳನ್ನು ಸಿಡಿಗಳನ್ನು ಕೋರಿ ಅರ್ಜಿ ಸಲ್ಲಿಸಿದ್ರು. ಇದರ ವಿಚಾರಣೆ ನಡೆಸಿದ ನ್ಯಾಯಾಲಯ ಮುಂದಿನ ವಿಚಾರಣೆ ಜುಲೈ 8ಕ್ಕೆ ಮುಂದೂಡಿತು. ಸಕಲ ಜೀವರಾಶಿಗಳನ್ನ ರಕ್ಷಿಸೋ ದೇವರೇ ಇಲ್ಲಿ ಕಣ್ಣು ಮುಚ್ಚಿಕೊಂಡು ತನಗೇನು ಗೊತ್ತೇ ಇಲ್ಲ ಅನ್ನೋ ಹಾಗೆ ತಟಸ್ಥನಾಗಿದ್ದಾನೆ. ಪೂಜಾರಿಗಳ ಪ್ರತಿಷ್ಠೆಯ ಫಲವಾಗಿ ಗೋಡೆಗಳಲ್ಲಿ ಬಂಧಿಯಾಗಿದ್ದಾನೆ. ಪೂಜೆ ಪುನಸ್ಕಾರವಿಲ್ಲದೆ ಬಂಧನಕ್ಕೆ ಒಳಗಾಗಿರೋ ಭಗವಂತನ ಕಥೆ ಏನು ಅನ್ನೋದನ್ನ ನೋಡೋಣ ಬನ್ನಿ. ಭಕ್ತರನ್ನ ರಕ್ಷಿಸಬೇಕಾದ ದೇವರನ್ನೇ ಹೀಗೆ ಕೂಡಿ ಹಾಕಿರುವ ಪ್ರಸಂಗ ಮೈಸೂರಿನ ತ್ಯಾಗರಾಜ ರಸ್ತೆಯಲ್ಲಿ ನಡೆದಿದೆ. ಪ್ರತಿಷ್ಠಿತ ಶ್ರೀ ಚಿಕ್ಕಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಕಳೆದ 5 ದಿನಗಳಿಂದ ಬೀಗ ಹಾಕಲಾಗಿದೆ. ಇದಕ್ಕೆಲ್ಲ ಕಾರಣವಾಗಿರೋದು 2 ಕುಟುಂಬಗಳ ಪ್ರತಿಷ್ಠೆಯ ಫಲ. ದೇವಸ್ಥಾನದ ಪೂಜಾ ಪುನಸ್ಕಾರಗಳನ್ನ ಪಂಡಿತ್ ಕುಟುಂಬ ಕಳೆದ 40 ವರ್ಷಗಳಿಂದ ನಿರ್ವಹಿಸ್ತಾ ಇತ್ತು. ಅವರ ನಿಧನದ ಬಳಿಕ ಅವರ ಮಗ ಕೃಷ್ಣಸ್ವಾಮಿ ನಿರ್ವಹಿಸ್ತಾ ಇದ್ರು. ಕೆಲ ದಿನಗಳ ಹಿಂದೆ ಅವರು ಕೂಡ ಕಾಲ್ವಾದ್ರು. ಇದಾದ ಮೇಲೆ ದೇವಸ್ಥಾನದ ಜವಾಬ್ದಾರಿಯನ್ನ ಕೃಷ್ಣಸ್ವಾಮಿ ಸಹೋದರ ವೆಂಕಟಾಚಲ ನಿರ್ವಹಿಸುತ್ತಿದ್ರು. ಈ ನಡುವೆ ದೇವಸ್ಥಾನದ ಒಡೆತನ ಕೃಷ್ಣಸ್ವಾಮಿಗೆ ಸೇರಬೇಕು ಅಂತ ಪಂಡಿತ್ ಹೆಂಡತಿ ನರಸಮ್ಮ ವಿಲ್ಲೊಂದನ್ನ ಬರೆದಿದ್ದಾರೆ. ದೇವಸ್ಥಾನದ ಆದಾಯ ಕಂಡ ಕೃಷ್ಣಸ್ವಾಮಿ ಹೆಂಡತಿ ಸರಸ್ವತಮ್ಮ ಈಗ ವಿಲ್ನಲ್ಲಿ ತನ್ನ ಅತ್ತೆ ಬರೆದಿರುವಂತೆ ವೆಂಕಟಾಚಲ ಅವರು ದೇವಸ್ಥಾನದ ನಿರ್ವಹಣೆಯನ್ನ ತಮಗೆ ಬಿಟ್ಟು ಕೊಡುವಂತೆ ಕೆಆರ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಸಮಿತಿಯವರೇ ನಮ್ಗೆ ನೇಮಕ ಮಾಡಿರೋದು. 25 ವರ್ಷದಿಂದ ಪರಂಪರೆಯಿಂದ ಮಾಡ್ಕೊಂಡ್ ಬರ್ತಾ ಇದೀವಿ. ಇದೆಲ್ಲ ತೊಂದರೆ ಕೊಟ್ಟು ನೋಡಿ 5 ವರ್ಷದಿಂದ ಭಕ್ತಾದಿಗಳು ತೊಂದರೆ ಆಗ್ತಾ ಇದೆ, ಬೇರೆಯವ್ರಿಗೂ ತೊಂದರೆ ಆಗ್ತಾ ಇದೆ. ಇದನ್ನೆಲ್ಲ ಕಂಡ ಭಕ್ತರು ಸರಸ್ವತಮ್ಮ ಕುಟುಂಬಕ್ಕೆ ಹಿಡಿಶಾಪ ಹಾಕ್ತಿದ್ದಾರೆ. ಪ್ರತಿದಿನ ಬಂದಾಗ ಈ ಕಡೆ ನಮಸ್ಕಾರ ಮಾಡ್ಕೊಂಡು ಹೋಗ್ತಾನೆ ಇರ್ತೀನಿ. ನನ್ನ ನೆಂಟರುಗಳೆಲ್ಲ ಬಂದು ಇಲ್ಲಿ ಯಂತ್ರ ಇದೆಲ್ಲ ಹಾಕ್ಸ್ತಾ ಇರ್ತಾರೆ. ಈಗ ಒಂದು 5 ದಿವಸದಿಂದ ಇವರು ವೈಯಕ್ತಿಕ ಕಾರಣಗಳಿಂದಾಗಿ ಇವರು ಬೀಗ ಹಾಕೊಂಡು ದೇವ್ರಿಗೂ ಬಂಧನದಲ್ಲಿ ಇಟ್ಟಿದ್ದಾರೆ. ಇನ್ನು ನಾಗರಿಕರಿಗೆ ಏನು ರಕ್ಷಣೆ ಸಿಗುತ್ತೆ ಅನ್ನೋದು ಗೊತ್ತಿಲ್ಲ. ಇದನ್ಯಾರ ಸ್ವಂತಕ್ಕೆ ಖಾತೆ ಬೇರೆ ಮಾಡಿಕೊಟ್ಟಿದ್ದಾರಂತೆ. ಇದ್ರ ಬಗ್ಗೆ ಸಂಬಂಧಪಟ್ಟವರು ಕ್ರಮ ತಗೊಂಡು ಆದಷ್ಟು ಬೇಗ ಬೀಗ ಓಪನ್ ಮಾಡಿ ಭಕ್ತಾದಿಗಳಿಗೆ ತೊಂದರೆ ಆಗದ ರೀತಿಲಿ. ಅದೇನೇ ಆಗ್ಲಿ, ಕುಟುಂಬಗಳ ಈ ವೈಷಮ್ಯದಿಂದ ದೇವರು ಬಂಧಿಯಾಗಿರೋದು ಭಕ್ತರನ್ನ ಕೆರಳಿಸಿದೆ. ವೈಯಕ್ತಿಕ ಸಮಸ್ಯೆಗಳು ಏನೇ ಇರಲಿ ಅದೆಲ್ಲವನ್ನ ಬಿಟ್ಟು ಜನರ ನಂಬಿಕೆಗಳಿಗೆ ಆಚಾರಗಳಿಗೆ ಬೆಲೆ ಕೊಡಲಿ ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ. ರವಿ ಪಾಂಡವಪುರ, ಸುವರ್ಣ ನ್ಯೂಸ್ 24/7 ಮೈಸೂರು. ಪರಿಸರ ಜಾಗೃತಿಗಾಗಿ ಸಾರ್ವಜನಿಕರೊಂದಿಗೆ ಮುರುಘಾ ಶರಣರು ಇಂದು ಚಿತ್ರದುರ್ಗದ ಆಡುಮಲ್ಲೇಶ್ವರ ಬೆಟ್ಟದಲ್ಲಿ ಚಾರಣ ನಡೆಸಿದರು. ಜೋಗಿಮಟ್ಟಿ ವೃತ್ತದಿಂದ ಆಡುಮಲ್ಲೇಶ್ವರ ಬೆಟ್ಟಕ್ಕೆ ತೆರಳಿದ ಶ್ರೀಗಳು ತಮ್ಮೊಂದಿಗಿದ್ದ ಸಾರ್ವಜನಿಕರಿಗೆ ಪರಿಸರದ ಉಳಿವಿನ ಮಹತ್ವವನ್ನು ತಿಳಿಸಿದರು. ಹಿಮವತ್ ಕೇದಾರ ಬೆಟ್ಟ ಪ್ರದೇಶದಲ್ಲೂ ಚಾರಣ ನಡೆಸಿದರು. ಬಳಿಕ ಸಸಿ ನೆಟ್ಟು ನೀರೆರೆದರು. ಧ್ಯಾನದ ಮೂಲಕ ಆಧ್ಯಾತ್ಮ ಬೋಧಿಸಿದರು.